ಮೂಡ ಹಗರಣದಲ್ಲಿ ಗಣಿತವೇತ್ತ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಈಗಾಗಲೇ ಏನು ಅನುಮತಿಯನ್ನು ಕೊಟ್ಟಿದ್ದಾರೆ. ಇದರ ವಿರುದ್ಧ ಕಾಂಗ್ರೆಸ್ಸು ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಅಂತೇಳಿ ಹೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ. ಮಾತ್ರ ಅಲ್ಲ, ಅನೇಕರು ಅನೇಕ ರೀತಿಯ ಮಾತುಗಳನ್ನು ಆಡ್ತಾ ಇರುವಂಥದ್ದು ಕೂಡ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಈ ರಾಜ್ಯಪಾಲರ ರಾಜಭವನಕ್ಕೆ ಮುತ್ತಿಗೆ ಹಾಕ್ತೇವೆ, ಬಾಂಗ್ಲಾದಂತೆ ಆಗ್ತದೆ, ಈ ರೀತಿ ಒಂದು ಭಯೋತ್ಪಾದನೆ ಮಾಡುವಂಥ ಮತ್ತು ರಾಜ್ಯಪಾಲರಿಗೆ ಧಮಕಿ ಹಾಕುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಕಡೆಯಿಂದ ನಡೀತದೆ. ರಾಜ್ಯಪಾಲರು ವಿಚಾರಣೆಗೆ ಅನುಮತಿ ಕೊಟ್ಟಿದ್ದೇ ಹೊರತು ಸಿದ್ದರಾಮಯ್ಯನವರ ಅಪರಾಧಿ ಅಂತ ಎಲ್ಲೂ ಡಿಕ್ಲೇರ್ ಮಾಡಲಿಲ್ಲ. ಇದನ್ನು ಗಮನಿಸಬೇಕು. ಜನಸಾಮಾನ್ಯರ ಕಿವಿ ಮೇಲೆ ಹೂವಿಡಿಸುವಂಥ ಕೆಲಸ ಮಾಡಬಾರ್ದು. ಅಂದರೆ ಸಂವಿಧಾನದಲ್ಲಿ ಅವಕಾಶ ಯಾಕೆ ಕೊಟ್ಟಿದ್ದಾರೆ? ಹಂಗಾದ್ರೆ ಮುಖ್ಯಮಂತ್ರಿ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡುವಂಥ ಅಧಿಕಾರವನ್ನು ರಾಜ್ಯಪಾಲರಿಗೆ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದೇ ಆ ರೀತಿ ಪರಿಶೀಲನೆ ಮಾಡಿ ಕೊಡಬೇಕು ಅಂತೇಳಿ ಹೇಳಿ. ಆದ್ದರಿಂದ ಅದನ್ನು ಕೊಟ್ಟಿದ್ದಾರೆ. ಸಂವಿಧಾನದ ಅಂಶವನ್ನು ಗಮನಿಸಿ ಅದನ್ನು ಕೊಟ್ಟಿದ್ದಾರೆ ಮತ್ತು ಕಾನೂನಿನ ಅಂಶಗಳನ್ನು ಗಮನಿಸಿ ಅನೇಕ ನ್ಯಾಯವಾದಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ನವರು ತಮ್ಮ ವಿರುದ್ಧ ಯಾವುದೇ ತನಿಖೆ ನಡೀಬಾರ್ದು ಅಂತೇಳಿ ಹೇಳಿ ಅಪೇಕ್ಷೆ ಪಡ್ತಾರೆ ಮತ್ತು ವಿಧಾನಸಭೆಯ ಒಳಗಡೆ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದ್ರೆ ಅಲ್ಲೂ ಕೂಡ ಚರ್ಚೆಗೆ ಅವಕಾಶ ಕೊಡ್ದೇನೆ ಬೆನ್ನು ತೋರಿಸಿ ಓಡ್ತಾರೆ. ಆದರೆ ನಾನು ನನ್ನ ಬಟ್ಟೆ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅನ್ನುವಂಥ ಸಿದ್ದರಾಮಯ್ಯನವರು ಇವತ್ತು ಕೊಚ್ಚೆ ಕುಂಡಿ ಮಾಡ್ಕೊಂಡಿದ್ದಾರೆ. ಅವ್ರು ಇಡೀ ಬಟ್ಟೆಯನ್ನು ಬಣ್ಣದ ಮಾಡ್ಕೊಂಡಿದ್ದಾರೆ. ಅವರು ಸಿದ್ದರಾಮಯ್ಯನವರು ಶುದ್ಧರಾಮಯ್ಯ ಆಗಿ ಹೊರಗೆ ಬರಬೇಕು. ಅಲ್ಲಿವರೆಗೆ ಅವರು ರಾಜೀನಾಮೆ ಕೊಟ್ಟು ಹೊರಗಿರಬೇಕು. ಫೇರ್ ಆಗಿರ್ತಕ್ಕಂಥ ಎನ್ಕ್ವೈರಿಗೆ ಅವಕಾಶ ಮಾಡಿಕೊಡ್ಬೇಕು. ಆದ್ದರಿಂದ ಇವತ್ತು ಮುಖ್ಯಮಂತ್ರಿಯ ಸ್ಥಾನದಲ್ಲಿರುವಂಥವರು ಕರ್ನಾಟಕ ರಾಜ್ಯದ ಸುಸಂಸ್ಕೃತ ಒಂದು ಸಮುದಾಯದ ಪ್ರತಿನಿಧಿಯವರು. ಹಾಗಾಗಿ ಅದನ್ನು ಎತ್ತಿಡಿಯುವಂಥ ಘನತೆಯನ್ನು ಎತ್ತಿಡಿಯುವಂಥ ಕೆಲಸ ಅವರು ಮಾಡಬೇಕು. ಹಿಂದೆ ರಾಮಕೃಷ್ಣ ಹೆಗಡೆಯವರು, ಬಂಗಾರಪ್ಪನವರು ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಬಂದ ಒಂದು ಸಣ್ಣ ಜುಜುಬಿ ಹಗರಣ ಅದು. ಆದರೂ ಕೂಡ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು ಅವರು. ಇವೆಲ್ಲ ಮಾದರಿ. ಯಡಿಯೂರಪ್ಪನವರು ಇವತ್ತು ರಾಜೀನಾಮೆ ಕೊಟ್ಟು ಹೊರಗೆ ಬಂದರು, ಎನ್ಕ್ವೈರಿಗೆ ಅವಕಾಶ ಮಾಡಿಕೊಟ್ರು. ಆ ರೀತಿಯಲ್ಲಿ ಎನ್ಕ್ವೈರಿಗೆ ಅವಕಾಶ ಮಾಡಿಕೊಡ್ಲಿ, ಹೊರಗೆ ಬರಲಿ ಅಂತೇಳಿ ಹೇಳಿ ಬಿ ಜೆ ಪಿ ಒತ್ತಾಯಿಸುತ್ತೆ. ಆದರೆ ಇಡೀ ರಾಜ್ಯದಲ್ಲಿ ಟೈರಿ ಬೆಂಕಿ ಹಚ್ಚೋದು, ಇವರು ಹಳೆ ಟೈರನ್ನು ತಂದು ಬೀದಿಗೆ ತಂದು ಬೆಂಕಿ ಹಚ್ಕೊಂಡು ಚಳಿ ಕಾಯಿಸುವಂಥ ಕೆಲಸವನ್ನು ಏನು ಕಾಂಗ್ರೆಸ್ನವ್ರು ಮಾಡ್ತಾರೆ, ಇದನ್ನು ಬಿಡಬೇಕು. ಮತ್ತು ಸಂವಿಧಾನದ ರಕ್ಷಕರಾಗಿರ್ತಕ್ಕಂಥ ರಾಜ್ಯಪಾಲರ ರೆಫ್ಯೂಸಿ ಮಾಡಿ ಸುಡುವಂಥದ್ದು ಯಾರಿಗೂ ಕೂಡ ಭೂಷಣ ಅಲ್ಲ. ಈ ರಾಜ್ಯದ ಘನತೆಗೆ, ಗೌರವಕ್ಕೆ ಕುಂದುಂಟು ಮಾಡುವಂಥ ಕೃತ್ಯವನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ತಕ್ಷಣ ಇದನ್ನು ಬಂದ್ ಮಾಡಬೇಕು. ಏನು ಬಾಂಗ್ಲಾದಲ್ಲಿ ಆದಂಗೆ ಆಗ್ತದೆ ಅಂತ 2-3 ಜನ ಮಂತ್ರಿಗಳಾಗಿ ಮಾಜಿ ಮಂತ್ರಿಗಳು, ಕೆಲವು ವಿಧಾನ ಪರಿಷತ್ ಸದಸ್ಯರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸದೆ ಹೋದರೆ ಜನರನ್ನು ಪ್ರಚೋದನೆ ಕೊಟ್ಟಾಗ್ತದೆ. ಇವ್ರ ಮೇಲೆ FIR ಮಾಡಬೇಕು. ಇಡೀ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಹಾಳು ಮಾಡಬೇಕು, ಅರಾಜಕತೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಇದನ್ನು ಕರ್ನಾಟಕ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ಮತ್ತು ಗುರುವಾರ ದಿವಸ ರಾಜ್ಯಪಾಲರ ನಡೆಯನ್ನು ಸಮರ್ಥಿಸಿ ನಾವು ಕೂಡ ಹೋರಾಟಕ್ಕೆ ಇಳಿದಿದ್ದೇವೆ. ಇಡೀ ರಾಜ್ಯದಲ್ಲಿ ಕರೆ ಕೊಟ್ಟಿದ್ದೇವೆ. ಆ ಹೋರಾಟ ಶುರು ಆಗ್ತದೆ. ಇದರ ಮಧ್ಯದಲ್ಲಿ ನೀವು ಅವರ ಪರವಾಗಿ ಪ್ರತಿಭಟನೆ ಅಥವಾ ಅವರ ಪರವಾಗಿ ಹೋದರೆ ನೋಡಿ ಕೈಗೊಂಬೆ ಇಲ್ಲ, ಕಾಲ್ಗೊಂಬೆನೂ ಇಲ್ಲ. ರಾಜ್ಯಪಾಲರಾಗಿ ಅವ್ರ ಕೆಲಸ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ, ಸಮರ್ಥವಾಗಿ ಮಾಡಿದ್ದಾರೆ. ಯಾಕಂದರೆ ಕಾನೂನಿನ ಚೌಕಟ್ಟಿನ ಒಳಗಡೆನೆ ಮಾಡಿದ್ದಾರೆ. ನನಗೆ ಹೇಳಿದ್ನಲ್ಲ, ಅಪರಾಧಿ ಅಂತೇಳಿ ಹೇಳಿ ಸಿದ್ದರಾಮಯ್ಯನ ಡಿಕ್ಲೇರ್ ಮಾಡಲಿಲ್ಲ. ಹಾಗೆ ಮಾಡಿದರೆ ಕಾನೂನು ಬಾಹಿರ ಕೈಗೊಂಬೆ ಅಂತ ಹೇಳ್ಬೋದಾಗಿತ್ತು. ಅರೆ ನನ್ನ ವಿರುದ್ಧ ನಾನು ಅಪರಾಧ ಎಸಗಿದ್ದೀನಿ, ನನ್ನ ವಿರುದ್ಧ ಎನ್ಕ್ವೈರಿಗೆ ಅವಕಾಶ ಕೊಡಬಾರ್ದು ಅಂದರೆ ಅರ್ಥ ಏನು? ಅಂದರೆ ಇವರು ಮಾಡಿದ್ದು ಬಾರಾಕೂನ್ ಮಾಫ್ ಮಾಡಬೇಕು ಅಂತನಾ? ಈ ರೀತಿಯ ಒಂದು ಸರ್ವಾಧಿಕಾರಿ ಧೋರಣೆ ಇದು ಕೈ ಬಿಡಬೇಕು. ಅವರು ಎನ್ಕ್ವೈರಿಗೆ ಒಳಗಾಗಬೇಕು, ಅವರು ಶುದ್ಧವಾಗಿ ಹೊರಗೆ ಬರಬೇಕು. ಅಲ್ಲಿವರೆಗೆ ಆ ಪೀಠದಲ್ಲಿ ಕೂರಲಿಕ್ಕೆ, ಆ ಚೇರ್ನಲ್ಲಿ ಕೂರಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕಾನೂನಿನಲ್ಲಿ ರಾಜೀನಾಮೆ ಕೊಡಬೇಕು ಅಂತೇಳಿ ಇಲ್ಲದೇ ಇರ್ಬೋದು. ಅದೊಂದು ಘನತೆ, ಅದು ನಡವಳಿಕೆ ಸಾರ್ವಜನಿಕ ಜೀವನದ್ದು.
ಅದನ್ನು ಮಾಡುವಂಥ ಕೆಲಸ ಮಾಡಬೇಕು. ಬಾಂಗ್ಲಾ ಮಾದರಿಯಲ್ಲಿ ರಾಜಭವನಕ್ಕೆ ನುಗ್ತೀವಿ ಅಂತ ಹೇಳಿದ್ರೆ ಅದೇ ಅವ್ರು ಹೇಳಿದ್ರು, ಬಾಂಗ್ಲಾ ಮಾದರಿಯಲ್ಲಿ ರಾಜಭವನಕ್ಕೆ ನುಗ್ಗಬಹುದು. ಇವೆಲ್ಲವೂ ಕೂಡ ಜನರನ್ನು ಪ್ರಚೋದನೆ ಮಾಡ್ತಾ ಇದೆ ಕಾಂಗ್ರೆಸ್ಸು. ಬಾಂಗ್ಲಾಕ್ಕೆ ಹೋಲಿಕೆ ಬಾಂಗ್ಲಕ್ಕೆ ಯಾಕೆ ಹೋಲಿಕೆ ಮಾಡಬೇಕು? ಆ ರಾಜ್ಯ ಅರಾಜಕತೆಗೆ ಒಳಗಾಗಿದೆ. ಅಲ್ಲಿರ್ತಕ್ಕಂಥ ಹಿಂದೂಗಳನ್ನು ನಿರ್ಮೂಲನೆ ಮಾಡ್ತಾ ಇದ್ದಾರೆ. ದಿನನಿತ್ಯ ಭಯೋತ್ಪಾದನೆ ಇದು ಇಲ್ಲೂ ಆಗಬೇಕು ಅಂತೇಳಿ ಹೇಳಿ ಇವರು ಅಪೇಕ್ಷೆ ಪಡೋದಾದರೆ ಮಾಡ್ಕೊಂಡ್ಲಿ. ಈ ಈ ಈ ಕರ್ನಾಟಕ ರಾಜ್ಯದ ಜನ ಕಣ್ಣು ಮುಚ್ಚಿಕೊಂಡು ಕೂರೋದಿಲ್ಲ ಯಾವ ಕಾರಣ. ನೋಡಿ, ನಿನ್ನೆ ದಿನ ಅವರ ನಮ್ಮ ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟಿನ ರಾಜಭವನದಲ್ಲಿ ಯಾವುದೂ ಕೂಡ ಇಂಥದ್ದು ಪೆಂಡಿಂಗ್ ಇಲ್ಲ ಅಂತ ಕೋರ್ಟಿಗೆ ಹೇಳಿದ್ದಾರೆ. ಹಾಗಿದ್ದಾಗ ಇಲ್ಲ, ಕುಮಾರಸ್ವಾಮಿ ಅವ್ರ ಮೇಲೆ, ಇನ್ನೊಬ್ಬರ ಮೇಲೆ, ನಿರಾಣಿ ಮೇಲೆ ಇವ್ರು ಹೇಳ್ತಾ ಇದ್ದಾರೆ ಯಾವುದೂ ಇಲ್ಲ ಅಂತೇಳಿ ಹೇಳಿ ನಿನ್ನೆ ಸ್ಟೇಟ್ಮೆಂಟ್ ಕೋರ್ಟ್ನ ಎದುರುಗಡೆ ಮಾಡಿದ್ದಾರೆ. ಇನ್ನೆಲ್ಲಿ ಉಳಿತದೆ? ಇವರು ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಒಳ್ಳೆಯದಿದೆ. ಫೇರ್ ಆಗಿ ಎನ್ಕ್ವೈರಿ ಆಗಲಿ, ಅವ್ರು ಹೊರಗೆ ಬರಲಿ, ಕಾನೂನು ಹೋರಾಟ ಮಾಡಲಿ. ಅವರು ಜನನ ಬೀದಿಗಿಳಿಸೋದು ಯಾಕೆ? ನನ್ನ ಹಿಂದಕ್ಕೆ ಶಾಸಕರೆಲ್ಲರೂ ಇದ್ದಾರೆ. ನಾಡಿದ್ದು 22ನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ನನ್ನ ಹಿಂದಕ್ಕೆ ಇಡೀ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ನಿರ್ಣಯ ಮಾಡಿದ್ದಾರೆ. ಅದಕ್ಕೆ ಎಲ್ಲಿದೆ ಮಾನ್ಯತೆ? ಕ್ಯಾಬಿನೆಟ್ ನಿರ್ಣಯ ಮಾಡಿದ ಕೂಡಲೇ ಮುಖ್ಯಮಂತ್ರಿ ಅಪರಾಧ ಹೋಗೋದಿಲ್ಲ. ಇವರು ರಸ್ತೆಯಲ್ಲಿ ಇಳಿದು ಟೈರ್ ಸುಟ್ಟು ಬೊಬ್ಬೆ ಹೊಡೆದ ಕೂಡಲೇ ಅಪರಾಧದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಒಂದು ಸಮಸ್ಯೆಯನ್ನು ಪೊಲಿಟಿಕಲೈಸ್ ಮಾಡದೇನೆ ಎನ್ಕ್ವೈರಿಗೆ ಅವಕಾಶ ಮಾಡಿಕೊಡೋದು.